ಕೆಲವು ತಿಂಗಳ ಹಿಂದೆ ನನಗೆ ಯಾರೂ ಇಲ್ಲ, ನಾನೊಬ್ಬ ಅನಾಥ, ರಸ್ತೆಯಲ್ಲಿ ಮಲಗ್ತಾ ಇದ್ದೀನಿ ಅಂತ ಹೇಳಿ ಬಂದಿದ್ರು. ಈಗ ನಾನು ಊರಿಗೆ ಹೋಗ್ತೀನಿ ಸರ್ ಅಂತ ಹೇಳ್ತಿದ್ದಾರೆ. ಎಲ್ಲಿಗೆ ಹೋಗ್ತೀರಿ? ವ್ಯಾಪಾರ ಮಾಡೋಣ ಅಂತ. ಏನ್ ವ್ಯಾಪಾರ ಮಾಡ್ತೀರಿ? ಯಾರು ಇಲ್ಲ, ನೋಡ್ಕೋತಾ ಇಲ್ಲ ಅಂತ ಹೇಳಿ ಬಂದ್ರಿ. ಹೌದು. ಹಂಗಾಗಿ ನಾನು ಆಶ್ರಯ ಕೊಟ್ಟೆ. ನೀವು ಹೋಗ್ತೀನಿ ಅಂದಾಗ್ಲೂ ನಾನು ಕಳ್ಸೋದು ನನ್ನ ಧರ್ಮ. ಸ್ನೇಹಿತರು ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ಇವ್ರ ಹೆಸರು ಬಂದ್ಬಿಟ್ಟು ಅಶೋಕ್ ಕುಮಾರ್ ಅಂತ. ಕೆಲವು ತಿಂಗಳ ಹಿಂದೆ ನನಗೆ ಯಾರೂ ಇಲ್ಲ, ನಾನೊಬ್ಬ ಅನಾಥ, ರಸ್ತೆಯಲ್ಲಿ ಮಲಗ್ತಾ ಇದ್ದೀನಿ ಅಂತ ಹೇಳಿ ಬಂದಿದ್ರು. ಸೊ ಕೆಲವು ತಿಂಗಳ ಕಾಲ ಇಲ್ಲಿ ಆಶ್ರಯ ಪಡೆದಿದ್ರು. ಈಗ ನಾನು ಊರಿಗೆ ಹೋಗ್ತೀನಿ ಸರ್ ಅಂತ ಹೇಳ್ತಿದ್ದಾರೆ. ಖಂಡಿತವಾಗ್ಲೂ ಬಲವಂತವಾಗಿ ಇಟ್ಕೊಳ್ಳುವಂಥದ್ದು ಏನಿಲ್ಲ. ಸೊ ಹೋಗ್ತೀವಿ ಅಂದವ್ರನ್ನ ಕಳ್ಸಿಕೊಡ್ಲೇಬೇಕಾಗತ್ತೆ. ಸೊ ಅಶೋಕಣ್ಣವ್ರೆ, ಯಾವ ಊರು ನಿಮ್ದು? ಒಂದು ಇದು ಬೆಂಗಳೂರು. ಯಾರು ಇಲ್ಲ ಅಂತ ಹೇಳಿದ್ರಿ, ಮತ್ತೆ ಯಾರು ಇಲ್ಲ. ಮತ್ತೆ ಹೋಗಿ ಎಲ್ಲಿಗೆ ಹೋಗ್ತೀರಿ? ವ್ಯಾಪಾರ ಮಾಡೋಣ ಅಂತ. ಏನ್ ವ್ಯಾಪಾರ ಮಾಡ್ತೀರಿ? ಫಿಸಿಕಲಿ ನಿಮ್ ಹ್ಯಾಂಡಿಕ್ಯಾಪ್ಟ್ ಇದ್ರಿ, ಏನ್ ವ್ಯಾಪಾರ ಮಾಡ್ತೀರಣ್ಣ? ಕೂತ್ಕೊಂಡು ಬಿಸ್ನೆಸ್ ಮಾಡೋಣ ಅಂತ. ಕೂತ್ಕೊಂಡು ಬಿಸ್ನೆಸ್ ಮಾಡ್ತೀರಾ? ಏನ್ ಬಿಸ್ನೆಸ್ ಮಾಡ್ತೀರಿ? ಇದು ಚಿಲ್ಲರೆ ಅಂಗಡಿ ಮಾಡೋಣ ಅಂತ. ಹೌದಾ? ಸೊ ಇವಾಗ ಬಂದು ಎಷ್ಟು ತಿಂಗಳಾಯ್ತು ಇಲ್ಲಿಗೆ? ಸುಮಾರು 2 ತಿಂಗಳು 2 ತಿಂಗಳು. ಹೇಗಿದ್ದೀರಿ ಆಶ್ರಮದಲ್ಲಿ? ಏನು ತೊಂದರೆ ಇಲ್ಲ. ಊಟ ತಿಂಡಿ? ಏನು ಮತ್ತೆ ಏನ್ ಪ್ರಾಬ್ಲಮ್ ಏನು? ಏನು ಪ್ರಾಬ್ಲಮ್ ಏನು? ದುರ್ಚಟಗಳು? ಇಲ್ಲ 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 ಏನಾಗಿದೆ? ಅದ್ ಸಿಗಲ್ಲ? ಇಲ್ಲ ಇಲ್ಲ. ಮತ್ತೆ ಆ ಥರನೇ ಏನಿಲ್ಲ. ಮತ್ತೆ ಟ್ರಾಫಿಕ್ ಸಂತೋಷವಾಗಿ ಇರ್ತಾನೆ. ಇಲ್ಲಿ ಬರುವಾಗ ನನಗೆ ಏನು ತೊಂದರೆ ಇಲ್ಲ, ಹಾ ಯಾರು ತೊಂದರೆ ಕೊಡಲ್ಲ. ಹಾ ನನಗೆ ತುಂಬಾ ಖುಷಿ ಆಗಿದೆ. ಹಾ ನನ್ನ ಮನಸ್ಸಲ್ಲಿ ಒಂದು ವ್ಯಾಪಾರ ಮಾಡೋಣ ಅಂತ ಒಂದು ಆಸೆ ಇದೆ. ಆಯ್ತು, ಒಳ್ಳೇದಾಗ್ಲಿ. ಸೊ ಹೊರಗಡೆ ಹೋಗ್ತೀವಿ, ಇದೇನೋ ಜೀವನ ಮಾಡ್ತೀವಿ ಅಂದವ್ರನ್ನ ನಾವು ಬಲವಂತವಾಗಿ ಯಾರನ್ನ ಇಟ್ಕೊಳ್ಳಂಗಿಲ್ಲ. ನೀವಾಗೆ ನೀವು ಬಂದ್ರಿ ಹೌದು. ಅಲ್ವಾ? ಹೌದು. ಯಾರು ಇಲ್ಲ, ನೋಡ್ಕೋತಾ ಇಲ್ಲ ಅಂತ ಹೇಳಿ ಬಂದ್ರಿ. ಹೌದು. ಹಂಗಾಗಿ ನಾನು ಆಶ್ರಯ ಕೊಟ್ಟೆ. ನೀವು ಹೋಗ್ತೀನಿ ಅಂದಾಗ್ಲೂ ನಾನು ಕಳ್ಸೋದು ನನ್ನ ಧರ್ಮ. ಆಯ್ತಾ? ಒಳ್ಳೇದಾಗ್ಲಿ, ಎಲ್ಲಾದ್ರೂ ಇರಿ, ಚೆನ್ನಾಗಿರಿ. ಸೊ ಆರೋಗ್ಯದ ಕಡೆ ಗಮನ ಇರಲಿ. ಅರ್ಥ ಆಯ್ತಾ? ಸರಿನಾ? ದೇವ್ರು ಒಳ್ಳೇದ್ ಮಾಡ್ಲಿ, 3 ವರ್ಷ ಚೆನ್ನಾಗಿರಿ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡಿ. ಅವ್ರು ಫಿಸಿಕಲಿ ಹ್ಯಾಂಡಿಕ್ಯಾಪ್ಟ್ ಇರೋದ್ರಿಂದ ಅವ್ರು ಬಂದಾಗ ನಾವು ಆಶ್ರಯ ಕೊಟ್ಟಿದ್ವಿ. ಇವಾಗ ಅವರು ಹೊರಗಡೆ ಹೋಗಿ ಏನೋ ಒಂದು ಜೀವನ ಮಾಡ್ತೀನಿ ಅಂತಾರೆ. ಯಾಕಂದ್ರೆ ದುಡ್ಕೊಂಡು ತಿಂತೀನಿ ಅನ್ನೋರ್ನ ಇಲ್ಲಿ ಕೂರಿಸಿ ಊಟ ಕೊಡೋದ್ರಲ್ಲೂ ನಮ್ಗೆ ಅರ್ಥ ಇಲ್ಲ. ಸೊ ಹಂಗಾಗಿ ಅವ್ರು ದುಡಿತೀನಿ ಅಂತಿದ್ದಾರೆ. ಸೊ ಹಂಗಾಗಿ ಹೊರಗಡೆ ಕಳಿಸ್ಕೊಡ್ತಾ ಇದೀನಿ. ಒಳ್ಳೇದಾಗ್ಲಿ. ಈ ವಿಡಿಯೋ ಇಷ್ಟ ಆದ್ರೆ ಎಲ್ಲರೂ ಶೇರ್ ಮಾಡಿ. ಎಲ್ರಿಗೂ ಒಳ್ಳೇದಾಗ್ಲಿ. ಜೈ ಹಿಂದ್, ಜೈ ಕಂಟಕ ಮಾತೆ. ಶನೇಶ್ವರ ಒಳ್ಳೇದ್ ಮಾಡಲಿ. ನಮಸ್ಕಾರ.